ಕಾಂಗ್ರೆಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಅವರೇ ಅವರ ಪತ್ನಿಯನ್ನ ಹೊರಗೆ ತಂದವರು, ಮನೆಯಲ್ಲಿ ಗೌರವದಿಂದ ಇದ್ದವರನ್ನ ಹೊರಗೆ ತಂದಿದ್ದು ಅವರು. ನಿಮ್ಮ ನಡವಳಿಕೆಯಿಂದ ಅವರು ಹೊರಗೆ ಬಂದಂತಾಗಿದೆ, ನೀವೇ ತಪ್ಪು ಮಾಡಿ ಈಗ ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಡೋದ್ರ ಮೂಲಕ ಪ್ರತಿ ಮಾತಿಗೂ ಸಿಎಂ ಅವರ ಪ್ರತಿ ಮಾತಿಗೂ ಟಾಂಗ್ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ, ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಎಷ್ಟೊಂದ್ಸಲ ರಾಜಕಾರಣಿಗಳಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮೇಲಿರುವಂತಹ ಕಳಂಕ, ಅಪವಾದ, ಅಪ್ರಾಮಾಣಿಕತೆ ಎನ್ನುವಂತಹ ಬಿರುದು ಅವರ ಪರವಾಗಿ ಅನುಕಂಪದ ಅಲೆ ಎದ್ದಾಗ ಅದು ಕೊಚ್ಕೊಂಡು ಹೋಗುತ್ತೆ. ಸೊ ಅನುಕಂಪದ ಅಲೆಯನ್ನ ಸಾರ್ವಜನಿಕವಾಗಿ ಹೇಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಸರತ್ತಲ್ಲಿ ಮುಖ್ಯಮಂತ್ರಿಗಳು ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗಿಯೂ ಕೂಡ ಯಾವ ರೀತಿ ಮುಡಾ ಪ್ರಕರಣದ ತನಿಖೆ ತೀವ್ರ ಆಗ್ತಿದೆಯೋ ಅದೇ ರೀತಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡೋದು ಕೂಡ ಹೆಚ್ಚಾಗ್ತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ಬೆಂಗಳೂರಿನಲ್ಲೂ ಕೂಡ ಮಾತನಾಡಿದ್ರು. ಅಕ್ಟೋಬರ್ 3ನೇ ತಾರೀಕು ದಸರಾ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಭಾಷಣ ಮಾಡಿದ್ರು, ಮುಡಾ ಬಗ್ಗೆನೇ ಮಾತನಾಡಿದ್ರು. ನಿನ್ನೆ ರಾಯಚೂರಿನಲ್ಲಿ ಶೋಷಿತರ ಸ್ವಾಭಿಮಾನಿ ಸಮಾವೇಶದಲ್ಲೂ ಕೂಡ ಮುಡಾ ಬಗ್ಗೆನೇ ಪ್ರಸ್ತಾಪ ಮಾಡಿದ್ದಾರೆ. ಒಂದೇ ಸಮಾವೇಶದಲ್ಲಿ 4-5 ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಅನುಕಂಪ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಸಮುದಾಯದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಭಾವನಾತ್ಮಕ ದಾಳವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ತಮ್ಮ ಪತ್ನಿ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿರುವಂಥದ್ದು. ರಾಜಕಾರಣಕ್ಕಾಗಿ ಯಾವತ್ತೂ ಕೂಡ ಮನೆ ಹೊರಗಡೆ ಬರದೇ ಇರೋರು ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಕಳಂಕ ಮೆತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ಬೇಸರ ಆಗ್ಬಿಟ್ಟಿದೆ ಅನ್ನುವಂತಹ ಹೇಳಿಕೆ ಕೊಟ್ಟು ಅನುಕಂಪ ಅಸ್ತ್ರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸಮುದಾಯ ಅಂದ್ರೆ ಕುರಿ ಕಾಯೋನ ಮಗ ಮುಖ್ಯಮಂತ್ರಿ 2ನೇ ಬಾರಿ ಆಗ್ಲೇಬಾರ್ದ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡೋ ಮೂಲಕ ಸಮುದಾಯದ ಅಸ್ತ್ರವನ್ನು ಕೂಡ ಅವರು ತಂದಿರುವಂಥದ್ದು. ಬಹಳ ಮಾತನಾಡಿರುವಂಥದ್ದು. ಈ ಒಟ್ಟಾರೆಯಾಗಿ ವಿಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾವೆ, ಅವ್ರನ್ನ ನೀವು ಕ್ಷಮಿಸ್ತೀರಾ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ತಕ್ಕ ಪಾಠ ಕಲಿಸಿ ಅನ್ನುವಂಥ ಕರೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಿನ್ನೆ ಏನು ಭಾಷಣ ಇತ್ತು ಅದಕ್ಕೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅವರ ಪತ್ನಿಯನ್ನ ಹೊರಗಡೆ ತಂದವರು ಸಿದ್ದರಾಮಯ್ಯನವರೇ. ಅಕ್ರಮ ಮಾಡಿ ಮುಡಾ ಸಂಬಂಧಪಟ್ಟಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅವ್ರ ಹೆಂಡತಿಯನ್ನು ಕೂಡ ಅವರು ಹೊರಗಡೆ ತಂದಿದ್ದಾರೆ. ಗೌರವಯುತವಾಗಿ ಅವ್ರ ಹೆಂಡತಿ ಮನೆಯಲ್ಲಿದ್ದವರು ಇವರೇ ಹೊರಗಡೆ ತಂದು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕೊಟ್ಟ ಕುದುರೆ ಏರಲಾರದವನು ಅನ್ನುವಂಥ ಹೇಳಿಕೆಯನ್ನು ಕೂಡ ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಒಂದು ಸವಾಲನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಹಾಕಿದ್ದಾರೆ. ತಮ್ಮ 2018ರಲ್ಲಿ ಏನು 14 ತಿಂಗಳು ಆಡಳಿತ ಮಾಡಿದ್ರು ಆವಾಗ ಏನು ಅಭಿವೃದ್ಧಿ ಆಯಿತು, ಈಗ ಸಿದ್ದರಾಮಯ್ಯ 2ನೇ ಅವಧಿಯಲ್ಲಿ 15 ತಿಂಗಳಲ್ಲಿ ಏನು ಅಭಿವೃದ್ಧಿ ಮಾಡಿದಿರೋ ಎರಡೂ ಕೂಡ ಚರ್ಚೆ ಆಗಲಿ, ನಾನು ಚರ್ಚೆಗೆ ಸಿದ್ಧ ಅನ್ನುವಂಥ ಸವಾಲನ್ನು ಕೂಡ ಹಾಕಿರುವಂಥದ್ದು. ಒಂದು ರೀತಿಯಲ್ಲಿ ಕೌಂಟರು ಪ್ರತಿ ಕೌಂಟರ್ ನಡೀತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.